ವ ಅಂತ ರಾಲಿನ್ ಅನ್ಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡು ಕೈಯನ್ನು ಎತ್ತಿ ದುಆ ಮಾಡಿದ ಒಂದು ಸಂದರ್ಭವಿತ್ತು. ಅದು ಬಹುಮಾನ್ಯರಾದ ತೊಲ್ಹತ್ ಇಬ್ನ್ ಬರಾ ರದಿಯಲ್ಲಾಹು ತಆಲಾ ಅನ್ಹು ಉರೋಕಶಯ್ಯೇರಿ ಮಲಗಿದ ಸಂದರ್ಭದಲ್ಲಿ ತಾಜುದಾರೆ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸಲ ಭೇಟಿ ಮಾಡ್ತಾರೆ. ಭೇಟಿ ಮಾಡುವ ಸಂದರ್ಭದಲ್ಲಿ ತೊಲ್ಹತ್ ಇಬ್ನ್ ಬರಾ ರದಿಯಲ್ಲಾಹು ತಆಲಾ ಅನ್ಹು ಗಾಢವಾದ ನಿದ್ರೆಯಲ್ಲಿ. ಮನೆಯವರು ಕೇಳ್ತಾರೆ, ಯಾ ರಸೂಲಲ್ಲಾಹ್, ಅವರನ್ನು ಎಬ್ಬೇರಿಸಿ ಕರೀಲ ಅಂತ ಕೇಳುವಾಗ, ಬೇಡ ಬೇಡ, ನಿದ್ರೆಗೆ ತೊಂದರೆ ಕೊಡಬಾರದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಾನು ಬಂದ ವಿಷಯ ಅವರಿಗೆ ತಿಳಿಸಿ ನಾನು ಹೋಗುತ್ತೇನೆ ಎಂದು ಹಿಂತಿರುಗುತ್ತಾರೆ. ಮಧ್ಯರಾತ್ರಿ ಆಗದ ಸಂದರ್ಭದಲ್ಲಿ ತೊಲ್ಹತ್ ಇಬ್ನ್ ಬರಾ ರದಿಯಲ್ಲಾಹು ತಆಲಾ ಎಚ್ಚೆತ್ತುಕೊಳ್ಳುತ್ತಾರೆ. ಮನೆಯವರು ಹೇಳುತ್ತಾರೆ, ತೊಲ್ಹತ್ ಇಬ್ನ್ ಬರಾ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಮ್ಮನ್ನು ನೋಡಕ್ಕೆ ಬಂದಿದ್ದರು, ನೀವು ಒಳ್ಳೆ ಗಾಢವಾದ ನಿದ್ರೆಯಲ್ಲಿದ್ದೀರಿ ಅಂತ. ಹಾಗಾದರೆ ನೀವಿಗೆ ಹೆಚ್ಚೆತ್ತಿದ್ದೀರಲ್ಲ, ಸಂತೋಷ, ಹುಜೂರನ್ನು ಕರೀಲ ಅಂತ ಕೇಳುವಾಗ, ಬೇಡ ಬೇಡ, ಈ ರಾತ್ರಿ ಸಂದರ್ಭದಲ್ಲಿ ಕರೀಬೇಡಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಡ್ಕೊಂಡು ಬರುವ ಸಂದರ್ಭದಲ್ಲಿ ಕಾಲಿಗೆ ಏನಾದರೂ ವಿಷಜಂತುಗಳು ಏನಾದರೂ ತೊಂದರೆ ಕೊಟ್ಟರೆ ಅಥವಾ ಅವರ ಶತ್ರುಗಳು ಏನಾದರೂ ತೊಂದರೆ ಕೊಟ್ಟರೆ ನನಗೆ ಅದು ಸಹಿಸಕ್ಕೆ ಸಾಧ್ಯವಿಲ್ಲ ಎಂದು ಪ್ರಣಯದ ಮಾತದು. ತೊಲ್ಹತ್ ಇಬ್ನ್ ಬರಾ ಹೇಳಿದ ಮಾತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಎಷ್ಟು ಪ್ರೀತಿ ಮಾಡಿರಬಹುದು. ಒಂದಿಂಚು ಪ್ರೀತಿ ನಮಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಟ್ಟಿಗಿದ್ದರೆ ಎಷ್ಟು ಸಂತೋಷದ ವಿಷಯ ಅಲ್ಲ. ನಮಗೆಲ್ಲರಿಗೂ ಕೂಡ ತೊಲ್ಹತ್ ಇಬ್ನ್ ಬರಾ ಇನ್ನಿತರ ಸ್ವಹಾಬಿಗಳವರನ್ನು ಮಹಬ್ಬತ್ತು ಮಾಡಿದ ಥರ ನಮಗೆ ಕೂಡ ಆ ಒಂದು ಮಹಬ್ಬತ್ತು ಇರಬೇಕು. ಅಂತ ರಾಲಿನ್ ಅನ್ಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೊಲ್ಹತ್ ಇಬ್ನ್ ಬರಾ ರದಿಯಲ್ಲಾಹು ತಆಲಾ ಅದೇ ರಾತ್ರಿಯಲ್ಲಿ ಇಂತಿಖಾಲ್ ಆಗುತ್ತಾರೆ. ದಫನ್ ಮಾಡುವ ಸಂದರ್ಭದಲ್ಲಿ ಅವರಿಗೆ ಎರಡು ಕೈಯನ್ನು ಎತ್ತಿ ದುಆ ಮಾಡಿದ ಆ ಒಂದು ಸಂದರ್ಭ, ಅಲ್ಲಾಹುವೆ ನಮಗೆಲ್ಲರಿಗೂ ಕೂಡ ನೀನು ಜನ್ನತ್ತು ಕೊಡಬೇಕು ಅಲ್ಲ. ಅವರೆಲ್ಲ ಸ್ವರ್ಗಕ್ಕೆ ಹೋಗಿದವರು, ನಾವು ಸ್ವರ್ಗಕ್ಕೆ ಹೋಗುವುದು ಬೇಡವಾ? ಹೋಗಬೇಕು, ಪ್ರಯತ್ನ ಮಾಡೋಣ, ಇಬಾದತ್ ಮಾಡೋಣ, ದಿಕ್ರ್ಗಳು ಹೇಳೋಣ, ಕುರ್ಆನ್ ಓದೋಣ, ಧಾರಾಳವಾಗಿ. ಅಲ್ಲಾಹು ಬರಕತ್ ಕೊಡಲಿ.